ಸೊ ಗೈಸ್, ನಾವು ಪ್ರಾಫಿಟಿಂದ ಹೆಚ್ಚು ಕಡಿಮೆ 15 ಪಾಯಿಂಟ್ಸ್ ದೂರ ಇದ್ದೀವಿ. ಸೊ ಓಕೆ, ಸೊ ಗೈಸ್, ಪ್ರಾಫಿಟ್ ಅಚೀವ್ ಆಯಿತು. ಫೈನಲಿ $640 ಪ್ರಾಫಿಟ್ ಮಾಡಿದೆ ಈ ಟ್ರೇಡಲ್ಲಿ. ಸೊ ಸ್ಟಾಪ್ ಲಾಸ್ ಟ್ರೈಲ್ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಸೊ ಇವಾಗ ಬನ್ನಿ ನಾವು ಲಾಜಿಕ್ ಬಗ್ಗೆ ಮಾತಾಡೋಣ ಈ ಟ್ರೇಡ್ದು. ಗುಡ್ ಈವ್ನಿಂಗ್. ಇವತ್ತು 16th of May 2026. ಇವತ್ತು ನಾನು ಬಿಟ್ಕಾಯಿನಲ್ಲಿ ಟ್ರೇಡ್ ತೊಗೊಂಡಿದ್ದೀನಿ. ಸೊ ನಾನು ಯಾವ ಲೆವೆಲ್ಸಲ್ಲಿ ಬೈ ಮಾಡಿದ್ದೀನಿ ಅಂದರೆ 79,919 ಲೆವೆಲ್ಸಲ್ಲಿ ನಾನು ಬೈ ಮಾಡಿದ್ದೀನಿ. ಹಾಗೆಯೇ ನಂದು ಸ್ಟಾಪ್ ಲಾಸ್ ಬಂದು 77,786 ಇಸ್ ಮೈ ಸ್ಟಾಪ್ ಲಾಸ್. ಹಾಗೆಯೇ ಟಾರ್ಗೆಟ್ ಬಂದು 78,312 ಇಸ್ ಮೈ ಟಾರ್ಗೆಟ್. ಓಕೆನಾ? ಸೊ ನಾನು ಈ ಟ್ರೇಡಲ್ಲಿ ರಿಸ್ಕ್ ಇಟ್ಟಿರೋದು $400. 399 ಅಂದರೆ ಹೆಚ್ಚು ಕಡಿಮೆ ರೌಂಡ್ ಆಫ್ ಮಾಡಿ 400ಗೆ. ಹಾಗೆಯೇ ನಂದು ಪ್ರಾಫಿಟ್ ಬಂದು $639. ಓಕೆನಾ? ಸೊ ಈ ಟ್ರೇಡಲ್ಲಿ ಪ್ರಾಫಿಟ್ ಆಗುತ್ತೋ ಲಾಸ್ ಆಗುತ್ತೋ ಅನ್ನೋದನ್ನ ನೋಡೋಣ. ಹಾಗೆಯೇ ಪ್ರಾಫಿಟ್ ಇಲ್ಲ ಲಾಸ್ ಆದಮೇಲೆ ಈ ಟ್ರೇಡ್ದು ರೀಸನ್ ಹೇಳ್ತೀನಿ ನಿಮಗೆ. ಸೊ ಆ್ಯಸ್ ಯು ಗೆಸ್ ಕ್ಯಾನ್ ಸಿ ಹಿಯರ್, ಕರೆಂಟ್ಲಿ ನಾವು $120 ಅಲ್ಲಿ ಮೈನಸಲ್ಲಿದ್ದೀವಿ, ರೆಡ್ಡಲ್ಲಿದ್ದೀವಿ. ಸೊ ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್. ಸೊ ಗೈಸ್, ಆಫ್ಟರ್ 2 days ಇವಾಗ ರೆಡ್ ನೋಡ್ತಾ ಇದ್ದೀನಿ ನಾನು. ಸೊ ಅರೌಂಡ್ $200 ಪ್ಲಸ್ಸಲ್ಲಿ ಪ್ರಾಫಿಟಲ್ಲಿದ್ದೀವಿ ಕರೆಂಟ್ಲಿ ನಾವು ಈ ಟ್ರೇಡಲ್ಲಿ. ಸೊ ಪ್ರೈಸ್ ಏನಾದರೂ ಈ ಲೆವೆಲ್ಸ್ ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟರೆ ನಾನು ಸ್ಟಾಪ್ ಲಾಸ್ ಟ್ರೈಲ್ ಮಾಡಿ ಈ ಕ್ಯಾಂಡಲ್ದು ಲೋ ಇಡ್ತೀನಿ. ಸೊ ಕರೆಂಟ್ಲಿ ನಾನು ಸ್ಟಾಪ್ ಲಾಸ್ ಇಟ್ಟಿರೋದು ಈ ಕ್ಯಾಂಡಲ್ದು ಲೋಯಿಂದ ಒಂಚೂರು ಕೆಳಗಡೆ ಇಟ್ಟಿದ್ದೀನಿ. ಸೊ ಪ್ರೈಸ್ ಏನಾದರೂ ಈ ಲೆವೆಲ್ಸ್ ಮೇಲ್ಗಡೆ ಕ್ಲೋಸಿಂಗ್ ಕೊಟ್ಟರೆ ಈ ಕ್ಯಾಂಡಲ್ದು ಲೋಗೆ ನಂದು ಸ್ಟಾಪ್ ಲಾಸ್ ಇಡ್ತೀನಿ. ಅರ್ಥ ಆಯ್ತಾ? ಸೊ ಗೈಸ್, ಕರೆಂಟ್ಲಿ $375 ಪ್ರಾಫಿಟ್ ತೋರಿಸ್ತಾ ಇದೆ. ಆ್ಯಂಡ್ ಮೋಸ್ಟ್ಲಿ ಈ ಟ್ರೇಡಲ್ಲಿ ನಂದು ಟಾರ್ಗೆಟ್ ಅಚೀವ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ತುಂಬ ಎಕ್ಸೈಟ್ ಆಗೋದು ಬೇಡ. ಸೊ ಏನಾದರೂ ಸ್ಪೈಕ್ ಆದರೆ ನಂದು ಟಾರ್ಗೆಟ್ $640 ಅಚೀವ್ ಆಗುತ್ತೆ. ಇದೇ ಕ್ಯಾಂಡಲಲ್ಲಿ ಸ್ಪೈಕ್ ಆಗ್ಬೋದು ಅಂತ ನಂಗೆ ಅನ್ನಿಸ್ತಾಯಿದೆ. ಸೊ ಏನಾದರೂ ಮೊದಲೇ ಹೇಳ್ದಾಗೇ ಈ ಲೆವೆಲ್ಸ್ ಮೇಲೆ ಬ್ರೇಕೌಟ್ ಕೊಟ್ಟರೆ, ಕ್ಲೋಸಿಂಗ್ ಕೊಟ್ಟರೆ ನಾನು ನಂದು ಸ್ಟಾಪ್ ಲಾಸ್ನ ಟ್ರೈಲ್ ಮಾಡ್ತೀನಿ. ಸೊ ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಸೊ ಗೈಸ್, ನಾವು ಪ್ರಾಫಿಟಿಂದ ಹೆಚ್ಚು ಕಡಿಮೆ 15 ಪಾಯಿಂಟ್ಸ್ ದೂರ ಇದ್ದೀವಿ. ಸೊ ಓಕೆ, ಸೊ ಗೈಸ್, ಪ್ರಾಫಿಟ್ ಅಚೀವ್ ಆಯಿತು. ಫೈನಲಿ $640 ಪ್ರಾಫಿಟ್ ಮಾಡಿದೆ ಈ ಟ್ರೇಡಲ್ಲಿ. ಸೊ ಸ್ಟಾಪ್ ಲಾಸ್ ಟ್ರೈಲ್ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಸೊ ಇವಾಗ ಬನ್ನಿ ನಾವು ಲಾಜಿಕ್ ಬಗ್ಗೆ ಮಾತಾಡೋಣ ಈ ಟ್ರೇಡ್ದು. ಸೊ ಗೈಸ್, ಈ ಟ್ರೇಡ್ದು ಲಾಜಿಕ್ ಏನಪ್ಪ ಅಂದರೆ, ಇವಾಗ ನೋಡಿ, ನಾನು ಚಾರ್ಟ್ ನೋಡ್ಬೇಕಾದ್ರೆ ಪ್ರೈಸು ಸಮ್ವೇರ್ ಅರೌಂಡ್ ಈ ಝೋನ್ ಹತ್ರ ಇತ್ತು. ಅರ್ಥ ಆಯ್ತಾ? ಸೊ ಪ್ರೀವಿಯಸ್ಲಿ ಏನಾಗಿದೆ ಅಂದರೆ ಪ್ರೈಸು ಫಾಲ್, ಸೈಡ್ ವೇಸ್, ಹಾಗೆಯೇ ಫಾಲ್, ಕ್ಲಿಯರ್ ಡೌನ್. ಸೊ ಪ್ರೈಸು ಕ್ಲಿಯರು ಡೌನ್ ಟ್ರೆಂಡಲ್ಲಿತ್ತು. ಅರ್ಥ ಆಯ್ತಾ? ಸೊ ನೆಕ್ಸ್ಟು ಇಲ್ಲಿ ನೋಡಿ, ಪ್ರೈಸು ಈ ಝೋನ್ ಹತ್ರ, ಓಕೆನಾ, ಫಾಲ್ ಆಯಿತು, ಒಂದು ರಿಕವರ್ ಆಯಿತು. ಅರ್ಥ ಆಯ್ತಾ? ನೆಕ್ಸ್ಟ್ ಏನಪ್ಪ, ಈ ಮೂವ್ ರಿಕವರ್ ಆದಮೇಲೆ ಫಾಲ್ ಆಗಬೇಕಾಗಿತ್ತು. ಅಂದರೆ ಇದು ಫಾಲ್, ರಿಟ್ರೇಸ್ಮೆಂಟ್, ನೆಕ್ಸ್ಟು ಫಾಲ್ ಆಗಬೇಕಾಯಿತು ಅಲ್ವಾ? ಬಟ್ ಇಲ್ಲಿ ಏನಾಯಿತು ಅಂದರೆ ಪ್ರೈಸು, ನಾನು ಅಂದ್ಕೊಂಡಿದ್ದೆ ನೋಡಿ ಈ ಥರ ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಷನ್ ಆಗ್ಬೋದು ಅಂತ. ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಪ್ರೈಸು ಈ ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಕೊಡಲೇ ಇಲ್ಲ. ಅರ್ಥ ಆಯ್ತಾ? ಇಲ್ಲಿ ಈ ಲೆವೆಲ್ಸ್ ಹತ್ರ ನನಗೆ ಬೈಯರ್ಸು ಪ್ರೈಸ್ನ ಮೇಲ್ಗಡೆ ಪುಷ್ ಮಾಡ್ತಿದ್ದಾರೆ ಅಂತ ನೋಡ್ಬೋದು. ಸೊ ನೀವು ಇಲ್ಲಿ ನೋಡಿ, ಇಲ್ಲಿ ವಿಕ್ಸ್ ನೋಡಿ, ಇಲ್ಲಿಂದ ಕ್ಲೋಸಿಂಗೇ ಕೊಟ್ಟಿಲ್ಲ ಪ್ರೈಸು. ಅರ್ಥ ಆಯ್ತಾ? ಈ ಲೆವೆಲ್ಸ್ ಕೆಳಗಡೆ ಯಾವುದೇ ಕ್ಲೋಸಿಂಗ್ ಆಗಿಲ್ಲ. ಸೊ ಹೇಗೂ ಪ್ರೈಸು ಡೌನ್ ಟ್ರೆಂಡಲ್ಲಿದೆ ಅಲ್ವಾ? ಸೊ ನೆಕ್ಸ್ಟು ಪ್ರೈಸ್ ಏನಾದರೂ ಕಂಟಿನ್ಯೂ ಡೌನ್ ಟ್ರೆಂಡ್ ಫಾರ್ಮೇಷನ್ ಆಗಬೇಕಂದ್ರೆ
ಫಸ್ಟು ಬೈಯರ್ಸ್ನ ಟ್ರ್ಯಾಪ್ ಮಾಡಬೇಕು. ಸೊ ಟ್ರ್ಯಾಪ್ ಹೆಂಗೆ ಮಾಡುತ್ತೆ ಅಂದರೆ ಈ ಥರ ಬ್ರೇಕೌಟ್ ಕೊಟ್ಟು ನೋಡಿ, ಅವಾಗ ಏನು ಮಾಡ್ತಾರೆ, ಇದೊಂದು ಬ್ರೇಕೌಟ್ ಹಾಗೆಯೇ ಇದೊಂದು ಬ್ರೇಕೌಟ್. ಸೊ ಮೋಸ್ಟ್ಲಿ ಮೇ ಬಿ ಅರ್ಥ ಆಯ್ತಾ, ಇದು ಹಿಂಗೆ ಆಗುತ್ತೆ ಅಂತ ಏನಿಲ್ಲ. ಈ ಬ್ರೇಕೌಟಲ್ಲಿ ಬೈಯರ್ಸು ಈ ಡಬಲ್ ಬಾಟಮ್ ಪ್ಯಾಟರ್ನ್ದು ಬ್ರೇಕೌಟ್ ಅಂತ ಅಂದ್ಕೊಂಡು ಈ ಲೆವೆಲ್ಸಲ್ಲಿ ಬೈ ಮಾಡಿ ಪ್ರೈಸು ಫಾಲ್ ಆಗ್ಬೋದು, ಎಲ್ಸ್ ಕಂಟಿನ್ಯೂಸ್ ಫಾಲ್ ಆಗ್ಬೋದು. ಅಂದರೆ ಟ್ರೆಂಡ್ ಕಂಟಿನ್ಯೂಟಿ ಆಗ್ಬೋದು, ಏನಕ್ಕೆ ಡೌನ್ ಟ್ರೆಂಡಲ್ಲಿದೆ. ಇಲ್ಲ ಅಂದರೆ ನೋಡಿ, ಈ ಲೆವೆಲ್ಸಲ್ಲಿ ಯಾರು ಬೈ ಮಾಡಿರ್ತಾರ ಅವ್ರದ್ದು ಸ್ಟಾಪ್ ಲಾಸ್ ಇಲ್ಲಿ ಅಥವಾ ಈ ಲೆವೆಲ್ಸ್ ಹತ್ರ ಇರುತ್ತೆ. ಅವ್ರದ್ದು ಸ್ಟಾಪ್ ಲಾಸ್ ತಿಂದು ವಾಪಸ್ ಮೇಲೆ ಹೋಗ್ಬೋದು, ಇಲ್ಲ ಕಂಟಿನ್ಯೂಷನ್ ಆಗ್ಬೋದು, ಇಲ್ಲ ಅವ್ರದ್ದು ಸ್ಟಾಪ್ ಲಾಸ್ ತಿಂದು ವಾಪಸ್ ಮೇಲೆ ಹೋಗ್ಬೋದು. ಅರ್ಥ ಆಯ್ತಾ? ಎರಡೇ ಪಾಸಿಬಲ್ ಸಿನಾರಿಯೋಸ್ ಇರೋದು. ಸೊ ನಾನು ಅದಕ್ಕೇ ಈ ಲೆವೆಲ್ಸಲ್ಲಿ ಟ್ರೆಂಡ್ ಅಗೇನ್ಸ್ಟು ನಾನು ಬೈ ಮಾಡಿದ್ದು. ಅರ್ಥ ಆಯ್ತಾ? ಸೊ ಇಲ್ಲೆಲ್ಲೂ ಈಗ ರಿಟ್ರೇಸ್ಮೆಂಟ್ ಆಯಿತು ಅಂದರೆ ಫಾಲ್ ಆಗಬೇಕಾಗಿತ್ತು. ಸೊ ಇಲ್ಲಿ ಅದು ಯಾವುದೇ ಥರ ಮೊಮೆಂಟಮ್ ಕಾಣ್ತಿರ್ಲಿಲ್ಲ, ಫಾಲ್ ಆಗೋ ಲಕ್ಷಣಗಳೇ ಕಾಣ್ತಿರ್ಲಿಲ್ಲ. ಸೊ ಬೈ ಮಾಡಿದೆ. ಸೊ ಈ ಟ್ರೇಡಲ್ಲಿ ಅರೌಂಡ್ $640 ಪ್ರಾಫಿಟ್ ಮಾಡಿದ್ದೀನಿ. ಓಕೆನಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನೆಕ್ಸ್ಟು ಇನ್ನೊಂದು ವಿಡಿಯೋಲಿ ನಿಮ್ಮ ಜೊತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.